ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲ ನೀವು ಹಾಗೆ ಹೋಲೋ ರೀತಿಯಲ್ಲಿ ಸೂರ್ಯಪ್ರಕಾಶ್ ಆಗ್ತಾ ಇದ್ದೀರಾ ಹೇಗೆ ಅಂತ ಅವ್ರನ್ನ ಕೇಳ್ಬೇಕು, ನಾನು ಕೇಳ್ಬಿಟ್ರೆ ಹೇಗೆ? ನನಗೆ ಹೊಸದಾಗಿತ್ತು ಅಷ್ಟೇ. ಇದು ಹೊಸದಾಗಿತ್ತು ಅಂದರೆ ಇಲ್ಲಿ ಮೀಸೆ ಅಂಟಿಸ್ಕೋತಾ ಇದ್ದೀನಿ, ಪಂಚೆ ಉಟ್ಕೋತಾ ಇದ್ದೀನಿ ಅನ್ನೋದಕ್ಕಿಂತಲೂ ಆ ತಂದೆ ಪಾತ್ರ ಹೇಳಿದಾಗ, ನಾನು ಒಬ್ಬ ತಂದೆ, ಪ್ರತಿ ತಂದೆಗೆ ಕನೆಕ್ಟ್ ಆಗುವಂಥ ಪಾತ್ರ ಇದು. ಆಗಲೇ ಇವರು ಕೇಳಿದ್ರು ಯಾವ ಆಡಿಯನ್ಸ್ನ ಟಾರ್ಗೆಟ್ ಮಾಡ್ತೀರಾ ಅಂತ. ಯಾರಿಗೆ ಅಪ್ಪ ಇರೋದಿಲ್ಲ ಯೋಚನೆ ಮಾಡಿ, ಅಪ್ಪ ಇಲ್ಲದೆ ಯಾರು ಇರೋದೇ ಇಲ್ಲ. ಪ್ರತಿ ಅಪ್ಪನೂ ಸೀರಿಯಲ್ ನೋಡಬೇಕು, ಪ್ರತಿ ಅಮ್ಮನೂ ಸೀರಿಯಲ್ ನೋಡಬೇಕು. ಇದೇನು ಅಂದರೆ ಸಮಸ್ಯೆ ಇಲ್ಲದೆ ಸಂಸಾರ ಇಲ್ಲ ಸರ್. ಯಾವ ಸಂಸಾರದಲ್ಲಿ ಸಮಸ್ಯೆ ಇಲ್ಲ, ಎಲ್ಲ ಸಂಸಾರದಲ್ಲೂ ಸಮಸ್ಯೆ ಇರುತ್ತೆ. ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ಅಂದರೆ ಸಂಸಾರದ ಒಳಗಡೆ ನಡೀತಕ್ಕಂಥ ಘಟನೆಗಳನ್ನು ಹೊರಗಡೆ ಬಿಡ್ದಂಗೆ ಹೇಗೆ ಒಳಗಡೆನೇ ಅದನ್ನು ಸರಿಪಡಿಸ್ಕೊಳ್ಬೇಕು, ಈ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಾಂ, ತಿಂಗಳೆಲ್ಲ ಬುಕ್ ಮಾಡ್ಕೊಂಡು ಕೂತಿದ್ದಾರೆ ನನ್ನ, ಬೇರೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಸೀನಲ್ಲೂ ನಾನಿದ್ದೀನಿ. ಅಷ್ಟು ಅಂದರೆ ತುಂಬ ದೊಡ್ಡ ಪಾತ್ರ, ತುಂಬ ಒಳ್ಳೆ ಪಾತ್ರ. ಎಷ್ಟು ದಿನ ಮಾಡ್ತೀವಿ ಅಂತಲ್ಲ, ಎಷ್ಟು ನಾವು ನಿಮ್ಮನ್ನು ಗೆಲ್ತೀವಿ ಅದು ಭಾಳ ಮುಖ್ಯ. ಅದು ಇರೋ ಸೀನ್ಗಳಲ್ಲಿ ಎಷ್ಟು ನಿಮ್ಮನ್ನು ಗೆಲ್ತೀವಿ, ನಾವು ಬಂದು ಏನು ಕೊಡ್ತೀವಿ ಸಮಾಜಕ್ಕೆ, ಅದು ಭಾಳ ಮುಖ್ಯ. ಅದು ಹಾಂ, ಈಗ ನಾನು ಕೂತ್ಕೊಂಡಿದ್ದೀನಲ್ಲ ಅದೇ ದೊಡ್ಡ ಚೇಂಜಸ್. ಇಲ್ಲಿ ಈ ಥರ ನೀವು ನಾನು ನೋಡಿದ್ದೀರಾ? ನಾನು ಮೇಕಪ್ ಹಾಕೊಂಡ್ಮೇಲೆ ನಾನು ನಿರ್ದೇಶಕನೂ ಅಲ್ಲ, ನಿರ್ಮಾಪಕನೂ ಅಲ್ಲ, ಒಬ್ಬ ಡೈರೆಕ್ಟ್ರಾಗಿ ನಾನು ಸೆಟ್ಟಿಗೆ ಬರೋದೇ ಇಲ್ಲ. ನಾನು ಬರ್ತೀನಿ, ಒಬ್ಬ ಕಲಾವಿದನಾಗಿ ಸೂರ್ಯಪ್ರಕಾಶ್ ಆಗಿ ಬರ್ತೀನಿ, ಸೂರ್ಯಪ್ರಕಾಶ್ ಆಗಿ ಪಾತ್ರ ಮಾಡಿ ಹೋಗ್ತಾ ಇರ್ತೀನಿ. ನಮಸ್ಕಾರ. ಹೇಳಿ. ಪಾತ್ರ ಏನಾದರೂ ಅಲ್ಲೇ ಮುಕ್ತಾಯ ಆಗುತ್ತಾ ಹೇಗೆ ಅಂತ? ಯಾಕಂದರೆ ನವೀನ್ ಸೆಟ್ಟಿ ಒಬ್ಬರು ಗಾಯಕರಾಗಿ ಎಲ್ಲ ಕಡೆ ಕಾಣಿಸ್ತಾ ಇದ್ದಾರೆ, ಈಗ ಸಿನಿಮಾಗಳನ್ನ ಕೂಡ ಮಾಡ್ತಿದ್ದಾರೆ. ಅವ್ರ ಬಿಸಿ ಶೆಡ್ಯೂಲ್ಗೆ ಪಾತ್ರಗಳನ್ನ ಮುಂದುವರ್ಸೋಕ್ಕಾಗ್ತಿಲ್ವಾ ಈಗ? ಇಲ್ಲ ಸರ್, ಅದನ್ನೇ ಹೇಳಿದೆ. ನಮ್ಮ ಇಡೀ ಕಥೆಯ ಮೂಲ ಒಂದಿರುತ್ತೆ ಅಂತ ಹೇಳಿದೆ ನಾನು. ಪ್ರತಿಯೊಂದು ಕಥೆಗೂ ಒಂದು ಮೂಲ ಅಂತ ಇರುತ್ತೆ. ಆ ಮೂಲ ಕಥೆಯನ್ನು ಹುಟ್ಟಾಕುವಂಥ ಪಾತ್ರ ನವೀನ್ ಸಜ್ಜು ಅವ್ರು ಮಾಡ್ತಾ ಇರೋದು. ಆ್ಯಂಡ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನವೀನ್ ಸಜ್ಜು ಅವರು ಲೂಸಿಯಾ ಬಂದಾಗಿಂದನೂ ನನಗೆ ಪರಿಚಯ ಇದ್ದಾರೆ. ಅವರು ಅಂದರೆ ಪರ್ಸ್ನಲ್ಲಾಗಿ ನನಗೆ ಅವರು ಪರಿಚಯ ಇರೋದ್ರಿಂದ ನಾವೊಂದು ರಿಕ್ವೆಸ್ಟ್ ಆಗಿ ಕೇಳ್ಕೊಂಡಿದ್ದಕ್ಕೆ ಮಾಡಿಕೊಂಡ್ರು. ಆ್ಯಂಡ್ ಈ ಪಾತ್ರ ಅಲ್ಲೇ ಮುಗಿಯುತ್ತಾ ಅದು ಏನಂದರೆ ಇದು ಸೀರಿಯಲ್ ಅಲ್ಲ ಸರ್, ಅಂದರೆ ಫಿಕ್ಷನ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅದು. ಸೊ ಹಾಗಾಗಿ ಕಟ್ನಿಟ್ಟಾಗಿ ಹಿಂಗೆ ಅಂತಲೇ ಹೇಳೋಕ್ಕೆ ಬರೋದಿಲ್ಲ ಇದು. ಯಾಕಂದರೆ ಒಂದು ಸಿನಿಮಾ ಆದರೆ ಒಂದು ಸ್ಟಾರ್ಟ್ ಟು ಎಂಡ್ ಇರುತ್ತೆ. ಸೀರಿಯಲಲ್ಲಿ ಸ್ಟಾರ್ಟು ಬೇಸು ಫೌಂಡೇಶನ್ ಇರುತ್ತೆ ಅಷ್ಟೇ. ಎಷ್ಟು ಹಂತಕ್ಕೆ ನಾವು ಬಿಲ್ಡಿಂಗ್ ಕಟ್ತೀವಿ ಅದು ಡಿಪೆಂಡ್ ಆಗುತ್ತೆ ಅದು. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಟ್ನಿಟ್ಟಾಗಿ ಹೇಳೋದು ಕಷ್ಟ ಆಗುತ್ತೆ ಸರ್. ಅದು ಕೃಷ್ಣ ರುಕ್ಕು ಟೀಮಲ್ಲಿ ಇದ್ದೀನಿ ಅಷ್ಟೇ, ನಾನು ಪರದೆ ಮೇಲೆ ಬರ್ತಾ ಇಲ್ಲ ಅಷ್ಟೇ. ಇಲ್ಲ ಖಂಡಿತವಾಗ್ಲೂ ಇಲ್ಲ. ಹಲೋ, ಗೋಲ್ಡ್ ರೇಟ್ ಜಾಸ್ತಿ ಅದು ಆ್ಯಕ್ಚುಲಿ ಅವಳನ್ನು ಕೇಳಬೇಕು. ಅವಳು ಅದ್ರ ಬಗ್ಗೆ ಟ್ರ್ಯಾಕ್ ಇಟ್ಟಿರ್ತಾಳೆ, ನನಗೆ ಅಷ್ಟು ಟ್ರ್ಯಾಕ್ ಇಲ್ಲ ಗೋಲ್ಡ್ ರೇಟ್ ಬಗ್ಗೆ ಎಲ್ಲ. ಬಟ್ ಆ ಗೋಲ್ಡ್ ರೇಟ್ಗೂ ನಾವು ಜ್ಯುವೆಲ್ಲರ್ಸ್ ಅಂತ ಇಡೋದಕ್ಕೂ ಯಾವುದೂ ಸಂಬಂಧ ಇಲ್ಲ ಇದು. ಆ್ಯಂಡ್ ಇದನ್ನು ನಾವು ಪ್ರಮೋಟು ಮಾಡ್ತಾಯಿಲ್ಲ, ಬಟ್ ಪ್ರಮೋಟ್ ಆದರೂ ಒಳ್ಳೆಯದು. ಎಲ್ಲರೂ ಗೋಲ್ಡ್ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿ ಫ್ಯೂಚರ್ ಅದೇ ಅಂತ ಹೇಳ್ತಾ ಇದ್ದಾರೆ. ಗುಡ್ ಅಲ್ಲ, ಹಂಗೆಲ್ಲ ಆದ್ರೂ ಇಟ್ಸ್ ಗುಡ್. ಇನ್ನೊಂದು ಕ್ವೆಶ್ಚನ್ ಮೌನ ಅವರಿಗೆ. ಈಗ ಆಲ್ರೆಡಿ ಒಂದು ಪಾಪ್ಯುಲರ್ ಕ್ಯಾರೆಕ್ಟರ್ ಮಾಡಿ ಒಂದು 4-5 ವರ್ಷ ನೀವು ಅದರ ಹೆಸರು ಮಾಡಿದ್ಮೇಲೆ ಜನರಿಗೆ ಆ ಕ್ಯಾರೆಕ್ಟರಿಂದನೇ ನೀವು ರಿಜಿಸ್ಟರ್ ಆಗಿಬಿಟ್ಟಿರ್ತೀರ. ಸೊ ಆ ಕ್ಯಾರೆಕ್ಟರ್ ಬ್ಯಾಗೇಜಿಂದ ಕಳಿಸ್ಕೊಳ್ಳೋಕ್ಕೆ, ಈ ಹೊಸ ಕ್ಯಾರೆಕ್ಟರ್ ರಿಜಿಸ್ಟರ್ ಮಾಡೋಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಅದನ್ನೇ ಹೇಳಿದಲ್ವ, ಇವಾಗ ಆ ಪಾತ್ರದಿಂದ ಈ ಪಾತ್ರಕ್ಕೆ ಶಿಫ್ಟ್ ಆಗೋದಕ್ಕೆ ನಮಗೆ ಸುಲಭ, ಬಟ್ ಜನಕ್ಕೆ ಅದೇ ನೆನಪಿರುತ್ತೆ. ಇವಾಗ ಎಲ್ಲಿ ಹೋದ್ರೂ ಫಸ್ಟ್ ಅದರಿಂದನೇ ಗುರುತಿಸ್ತಾರೆ. ಆ್ಯಂಡ್ ಇಟ್ ಟೇಕ್ಸ್ ಟೈಮ್. ಎಸ್, ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ಅದನ್ನು ಮರೆಸೋದಿಲ್ಲ. ಅದಕ್ಕಿಂತ ಅದ್ಭುತವಾಗಿ ನಾನು ರುಕ್ಕುವಾಗಿ ನಾನು ಕಾಣಿಸ್ಕೊಳ್ತೀನಿ. ಸೊ ಜನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ನಾನು ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ.